ಎಲ್ಲರಿಗೂ ವಂದನೆಗಳು. ಇವತ್ತಿನ ಕನ್ನಡದ ಅಧ್ಯಯನಕ್ಕೆ ಸ್ವಾಗತ. ವಾರ ವಾರ ಈ ಅಧ್ಯಯನ ಮಾಡ್ತಾ ಇದ್ದೀವಿ. ಇವತ್ತಿನ ವಿಷಯ ದೇವರ ಯೋಜನೆ. ಅಲ್ಲಿಂದನೇ ಶುರು ಮಾಡೋಣ. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಅದೊಂದು ಮುಖ್ಯವಾದ ಪ್ರಶ್ನೆ ಹೃದಯದಲ್ಲಿ ಇದ್ದೇ ಇರುತ್ತೆ. ನನ್ನ ದೇವರ ಯೋಜನೆ ಏನು, ನಾನು ಜೀವನದಲ್ಲಿ ಏನು ಮಾಡಬೇಕು, ಅಥವಾ ಭವಿಷ್ಯದಲ್ಲಿ ಏನಾಗುತ್ತೋ, ಈ ವಿಚಾರಗಳು ನಮ್ಮಲ್ಲಿ ಆಳವಾಗಿ ಅಡಗಿರೋದ್ರಿಂದ ನಾವು ನಮ್ಮ ಮನಸ್ಸಿಗೆ ತಕ್ಕಂಗೆ ನಾವು ಇದಕ್ಕೆ ಉತ್ತರ ಹುಡುಕೋ ಬದಲು ದೇವರ ವಾಕ್ಯದಲ್ಲಿ ಇದರಲ್ಲಿ ಏನು ಹೇಳಿದೆ ಅಂತ ನಾವು ನೋಡೋಣ. ಇವತ್ತು ಆದಿಕಾಂಡ ಮೊದಲನೇ ಅಧ್ಯಾಯದಿಂದ ಮೊದಲನೇ ವಚನದಿಂದ ಓದೋಣ. ದೇವರು ಲೋಕವನ್ನು ಸೃಷ್ಟಿಸಿದ್ದು. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯು ಕ್ರಮವಿಲ್ಲದೆಯೂ ಬರದಾಗಿಯೂ ಇತ್ತು. ಆದಿಸಾಗರದ ಮೇಲೆ ಕತ್ತಲಿತ್ತು. ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಸೊ ಹೀಗೆ ಇಡೀ ಸೃಷ್ಟಿಗೆ ಒಂದು ಆದಿ ಇದೆ. ನಮ್ಮ ಸೃಷ್ಟಿಗೂ ಒಂದು ಆದಿ ಇದೆ. ನಾವು ಜನ್ಮದಿನ ಆಚರಿಸ್ತೀವಿ. ಯಾಕೆ ಅಂದರೆ ಅದು ನಿಮ್ಮ ಆದಿ, ನಮ್ಮ ಆದಿ. ಪ್ರತಿಯೊಬ್ಬ ಮನುಷ್ಯ, ಯಾವುದೇ ಜಾತಿ ಆಗಲಿ, ದೇಶ ಆಗಲಿ, ಭಾಷೆ ಆಗಲಿ, ಈ ವಿಚಾರ ಒಂದಿರುತ್ತೆ. ಅವರ ಆದಿ ಮತ್ತು ದೇವರ ಉದ್ದೇಶ ಜೀವನಕ್ಕೆ, ಆಮೇಲೆ ಅಂತ್ಯ, ಕೊನೆ ಹೇಗೆ, ಒಳ್ಳೆ ಕೊನೆ ಅಂದರೆ ಏನು. ಈ ಮೂರು ಮುಖ್ಯವಾದ ಪ್ರಶ್ನೆಗಳಿಗೆ ದೇವರ ವಾಕ್ಯದಲ್ಲಿ ಒಂದು ದಾರಿ ತೋರಿಸಿದ್ದಾನೆ. ಈ ಸೃಷ್ಟಿಗಿಂತ ಮುಂಚೆ ಏನಿತ್ತು ಅಂದರೆ ದೇವರೇ ಇದ್ದನು. ಅದನ್ನು ನೋಡೋಣ. ಅದು ಯೋಹಾನ ಮೊದಲನೇ ಅಧ್ಯಾಯದಲ್ಲಿದೆ, ಮೊದಲನೇ ವಚನದಲ್ಲಿ. ಆದಿಯಲ್ಲಿ ವಾಕ್ಯವಿತ್ತು. ಆ ವಾಕ್ಯವು ದೇವರ ಬಳಿ ಇತ್ತು. ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು. ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ಕತ್ತಲು ಅದನ್ನು ಮುಸುಕಲಿಲ್ಲ. ಸೊ ಇದರಲ್ಲಿ ಎಷ್ಟೊಂದು ವಿಚಾರಗಳು ನಮಗೆ ತಿಳಿದು ಬರುತ್ತೆ. ಒಂದು, ಸೃಷ್ಟಿನಲ್ಲಿ ಬೆಳಕು ಕತ್ತಲು, ದಿನ ರಾತ್ರಿ ಕಾಣಿಸುತ್ತೆ. ಇದು ನಮ್ಮ ಜೀವನದಲ್ಲಿ ಆತ್ಮಿಕವಾಗೂ ಒಂದು ಬೆಳಕು ಕತ್ತಲು ಇದೆ. ನಾವು ಪಾಪದ ಸ್ವಭಾವದಿಂದ ನಮ್ಮಲ್ಲಿ ಒಂದು ಕತ್ತಲು, ಅಥವಾ ಈ ಪ್ರಪಂಚದಲ್ಲಿ ಒಂದು ಕತ್ತಲು ಇದೆ ಅಂತ ಅನ್ಕೋಬೋದು ನಾವು. ಆ ಕತ್ತಲಿನಲ್ಲಿ ದೇವರ ವಾಕ್ಯವು ಒಂದು ಪ್ರಕಾಶವಾಗಿ ಬಂದು ಆ ಕತ್ತಲನ್ನು ಹೊರಗೆ ಹಾಕುತ್ತೆ. ಈ ಒಂದು ಬಹಳ ಮುಖ್ಯವಾದ ಸತ್ಯ ದೇವರು ನಮಗೆ ಬಹಳ ಸ್ಪಷ್ಟವಾಗಿ ತೋರಿಸ್ಕೊಟ್ಟಿದ್ದಾನೆ ತನ್ನ ಸುವಾರ್ತೆನಲ್ಲಿ. ದೇವರು ನಮ್ಮನ್ನು ಎಷ್ಟು ಪ್ರೀತಿಸಿದ್ನು ಅಂದರೆ, ತಾನು ಸ್ವರ್ಗವನ್ನೇ ಬಿಟ್ಟು ತಂದೆಯಾದ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು ಈ ಪ್ರಕಾಶವಾಗಿ ಬಂದು ನಮ್ಮಲ್ಲಿರೋ ಕತ್ತಲೆನ ತೆಗೆದು ಹಾಕೋದಕ್ಕೆ. ಸೊ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಆದಿ ಇದೆ. ದೇವರು ನಿರ್ಮಿಸಿರುವ ಒಂದು ಅಂತ್ಯ ಕಾಣುವುದಕ್ಕೆ ಒಂದು ಉದ್ದೇಶ ದೇವರು ಕೊಟ್ಟಿದ್ದಾನೆ. ಅದನ್ನು ಕಾಣ್ಕೊಳ್ಳೋದು ನಮ್ಮ ಕರ್ತವ್ಯ. ದೇವರು ಇದಕ್ಕೆ ನಮಗೆ ನಮ್ಮ ಪಕ್ಕದಲ್ಲೇ ಒಂದು ಸಹಾಯವಾಗಿ ಇದ್ದು ನಿಂತಿದ್ದಾನೆ ಅನ್ನೋದನ್ನು ಇವತ್ತು ಕಂಡಿದ್ದೇವೆ. ಈ ವಿಚಾರ, ದೇವರ ಯೋಜನೆಯನ್ನು ನಾವು ಮತ್ತೆ ಮುಂದುವರಿಸೋಣ ಮುಂದಿನ ವಾರ. ಓಕೆ, ಧನ್ಯವಾದಗಳು.